ಸರ್ CWS RC ಸಭೆ ಮುಗಿದಿದೆ. ಈಗ ನಮ್ಮ MD ಮತ್ತು ನಮ್ಮ ಅಡ್ವೈಸರು ಅವರಿಬ್ಬರು ಈಗ ಇಲ್ಲಿ ಬರ್ತಾ ಇದ್ದಾರೆ. ಬಂದಾದಮೇಲೆ ಅಲ್ಲಿ ಏನು ತೀರ್ಮಾನ ಆಯಿತು ಅನ್ನೋದನ್ನು ನಿಮ್ಗೆ ಆಮೇಲೆ ಹೇಳ್ತೀನಿ. ಒಂದು 10 ನಿಮಿಷ ಬಿಟ್ಕೊಂಡು ಹೇಳ್ತೀನಿ. ಈಗಲೇ ಕೊಡ್ತೀನಿ 10 ನಿಮಿಷ. ಇದ್ರ ಜೊತೆಯಲ್ಲಿ ಸರ್ ಈ ದೇವಸ್ಥಾನಗಳಿಗೆ ರಾಮ ಮಂದಿರದ ನಂತರ ದೇವಸ್ಥಾನಗಳಿಗೆ ಉಂಡಿ ಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂಥ ಒಂದು ಆದೇಶ CC ಕ್ಯಾಮ್ರಾಗಳನ್ನು ಇನ್ಸ್ಟಾಲ್ ಮಾಡ್ತಾರೆ. ಏನು CC ಕ್ಯಾಮ್ರಾಸು ಬಹುತೇಕ ನಮ್ಮ ಎಲ್ಲ ದೇವಸ್ಥಾನಗಳಲ್ಲೂ ಇದೆ, ಎಲ್ಲ ದೇವಸ್ಥಾನಗಳಲ್ಲೂ ಇದೆ. ಆದರೆ ರಾಮ ಮಂದಿರದಲ್ಲಿ ಆಯಿತು ಅಂತ ಇನ್ನೂ ಸ್ವಲ್ಪ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ ಅಷ್ಟೇ. ಆಮೇಲೆ ಹುಂಡಿ ಇಳಿಸೋವಾಗ ಎಲ್ಲ ಕಡೆ CC ಕ್ಯಾಮ್ರಾಸು ಮೊದಲಿಂದಲೂ ಇತ್ತು. ಸ್ವಲ್ಪ ಅಲರ್ಟ್ ಆಗಲಿ ಅಂತೇಳಿ CM ಅವರು ಇನ್ನೂ ಸ್ವಲ್ಪ ರಾಯಚೂರು RDS ಡ್ಯಾಮ್ ಸ್ಟ್ರೆಂಥನಿಂಗ್ ವರ್ಕ್ಗೆ ಮತ್ತು ಅದರ ಪ್ರವರ್ಧನೆ ಕಾಮಗಾರಿಗೆ ಆಂಧ್ರದವರು ಪದೇ ಅಡ್ಡಿಪಡಿಸ್ತಾರೆ. ಪ್ರೆಸ್ಸ ನೀವು ಯಾವ ಪ್ರೆಸ್? ಅವರು ಮೊನ್ನೆ ಒಂದು ನಿಯೋಗ ಬಂದಿದೆ ಸರ್, ಆಂಧ್ರದ ಶಾಸಕರ ನಿಯೋಗ ಬಂದು ಅಲ್ಲೆಲ್ಲ ಮನವಿ ಕೊಟ್ಟು ಮಾಡೋದಿಲ್ಲ. ನನಗೆ ಗೊತ್ತಿಲ್ಲಪ್ಪ, ಯಾರ ಕೈಯಲ್ಲಿ ಕೊಟ್ಟರು ಮನವಿ? ಮಾನವಿ ತಹಶೀಲ್ದಾರ್ ಕಾಮಗಾರಿ ಮಾಡಬಾರ್ದು ಅಂತ ಹೇಳ್ಬಿಟ್ಟು ರಿಪ್ರೆಸೆಂಟೇಷನ್. ಯಾವುದನ್ನು ಮಾಡಬಾರ್ದು ಅಂತ? RDS ರಾಜೋಳಿ ಬಂಡೆ ಡೈವರ್ಷನ್ಸ್ಗೆ ಇಂಟ್ರೆಸ್ಟೆಡ್ ಪ್ರಾಜೆಕ್ಟ್ಸ್ ತಿಳ್ಕೊಂಡು ಹೇಳ್ತೀನಿ. ಅಡ್ಡಿಪಡಿಸಿದ್ದಾರೆ. ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ನಿನ್ನೆ CM ಬೆಂಗಳೂರು ಶಾಸಕರೊಂದಿಗೆ ಸಭೆ ಮಾಡಿದ್ರು. ನಿನ್ನೆ CM ಬೆಂಗಳೂರಿನ ಶಾಸಕರ ಜೊತೆ ಸಭೆ ಮಾಡಿದ್ರು. ಬೆಂಗಳೂರು ಶಾಸಕರ ನಾನಾ ಬೆಂಗಳೂರು ಶಾಸಕರ ಸಭೆ ಈಗ GBI ಮಂತ್ರಿಗಳು ಯಾರಪ್ಪ? ಅಲ್ಲ ಸರ್, ಬೆಂಗಳೂರಿನ ಕೃಷ್ಣ ಬೈರೇಗೌಡರು, ಶಾಸಕರು ಅಂತ. ಆಮೇಲೆ CM ಅವರು ಕೂಡ ಬೆಂಗಳೂರು ಸಂಬಂಧಪಟ್ಟ ಹಾಗೆ BMRDA BDA ಎಲ್ಲ ಅವರೇ ಇಟ್ಕೊಂಡಿದ್ದಾರೆ. ಅದರಿಂದ ಸಮಸ್ಯೆಗಳಿದ್ದಂಥ ಶಾಸಕರು ಹೋಗಿದ್ದಾರೆ. ನನಗೇನು ಸಮಸ್ಯೆಗಳಿರಲಿಲ್ಲ, ಹೋಗಲಿಲ್ಲ. ನಿಮಗೆ ಇನ್ವೈಟ್ ಮಾಡಿರಲಿಲ್ಲ ಸರ್ CM? ಕರೆದಿದ್ರು ಬೇಕು ಅಂತಲೇ ಹೋಗಿಲ್ಲ ಅನ್ಸುತ್ತೆ ಸರ್. ಅಲ್ಲ, ಸಮಸ್ಯೆಗಳಿರಲಿಲ್ಲ, ಹೋಗಲಿಲ್ಲ. ಇನ್ನು ಅಸಮಾಧಾನ ಸರ್? ಏನಿಲ್ಲಪ್ಪ, ಅಸಮಾಧಾನ ಇದ್ದರೆ ವಿಧಾನಸೌಧಕ್ಕೆ ಬರ್ತಿರಲ್ವಲ್ಲ. ವಿಚಾರವಾಗಿ ಕರೆದಂತಹ ಯಾವುದೇ ಮೀಟಿಂಗ್ಗೂ ರಾಮಲಿಂಗಾರೆಡ್ಡಿ ಅವರು ಅಟೆಂಡ್ ಆಗ್ತಾ ಇಲ್ಲ. ಆದರೆ ಬೆಂಗಳೂರು ಅಭಿವೃದ್ಧಿ ಖಾತೆ ಸಿಗಲಿಲ್ಲ ಅನ್ನೋ ಅಸಮಾಧಾನ ಇನ್ನೂ ಇದೆಯಾ? ಅದೆಲ್ಲ ಹಳೆಯ ಕತೆ ಆಗೋಯ್ತು. ಸಂಪುಟ ವಿಸ್ತರಣೆ ಆಗುತ್ತೆ, ಆ ಟೈಮಲ್ಲಿ ಖಾತೆ ಇಲ್ಲಪ್ಪ, ಅದೆಲ್ಲ ಏನು ಮಾತಾಡಲ್ಲ. ನೋ ಕಾಮೆಂಟ್ಸ್. ದೇವೇಗೌಡರು ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಕೈ ಬಿಡಬೇಕಿಲ್ಲ ಅಂತ ಧರಣಿ ಮಾಡ್ತಾರೆ. ಅವತ್ತು ಮಾತಾಡಿದೆ ನಾನು. ಬೇಕಾದ್ರೆ ಫೋನಲ್ಲಿದೆ, ಮತ್ತೆ ಇನ್ನೊಂದು ಸಲಿಗೆ ರಿಪೀಟ್ ಮಾಡಿದ್ರೆ ಮಾಡ್ತೀನಿ. ಆಮೇಲೆ ಈಗ ನೀರಿಂದ ಕೇಳೋಕ್ಕೆ ಬರ್ತೀರಲ್ಲ, ಆವಾಗ ಅದನ್ನು ಕೇಳಿ ನಾನು ಡೀಟೇಲಾಗಿ ಕೊಡ್ತೀನಿ.